ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ. ಇವತ್ತು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಮಸಾಲೆ ಪಡ್ಡು ಹೇಗೆ ಮಾಡೋದು ಅಂತ. ಬನ್ನಿ ಹಾಗಿದ್ರೆ ಇವತ್ತಿನ ರೆಸಿಪಿನ ಸ್ಟಾರ್ಟ್ ಮಾಡೋಣ. ಇನ್ನೂ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಇವಾಗಲೇ ಆಗಿ. ನಾನಿಲ್ಲಿ ಮೊದಲೇ ರುಬ್ಬಿರ್ತಕ್ಕಂಥ ಪಡ್ಡಿನ ಹಿಟ್ಟನ್ನ ತೊಗೊಂಡಿದ್ದೀನಿ. ಅದಕ್ಕೆ ಸಕ್ಕರೆ, ಉಪ್ಪು, ಧನಿಯಾ ಪೌಡರ್, ತೊಳೆದು ಕಟ್ ಮಾಡಿರ್ತಕ್ಕಂಥ ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಜೊತೆಗೆ ಚಿಲ್ಲಿ ಪೇಸ್ಟ್ನ ಆ್ಯಡ್ ಮಾಡಿದ್ದೀನಿ. ಚಿಲ್ಲಿ ಪೇಸ್ಟ್ನ ನಾನು ಕುಟಾಣಿಲಿ ಹಾಗೆ ಸ್ವಲ್ಪನೇ ಜಜ್ಕೊಂಡಿದ್ದೀನಿ ಅಷ್ಟೇ, ಪೂರ್ತಿಯಾಗಿ ಪೇಸ್ಟ್ ಮಾಡ್ಕೊಂಡಿಲ್ಲ. ನೋಡ್ತಿದ್ರಲ್ಲ ಆ ರೀತಿ ಇತ್ತು, ಸ್ವಲ್ಪ ಒಟ್ಟೊಟ್ಟಾಗಿ ಮಾಡಿಕೊಂಡು ಅದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ನೀವು ಬೇಕಾದರೆ ಇನ್ನೂ ಎಕ್ಸ್ಟ್ರಾ ಮಸಾಲಾನು ಕೂಡ ಆ್ಯಡ್ ಮಾಡ್ಕೋಬೋದು, ಆದರೆ ಇಷ್ಟೇ ತುಂಬ ಚೆನ್ನಾಗಿರುತ್ತೆ. ಬನ್ನಿ ಹಾಗಾದರೆ ಪಡ್ಡು ಮಾಡೋಣ. ಇವಾಗ ಗ್ಯಾಸ್ ಮೇಲೆ ನಾನು ತವಾನ ಕಾಯ್ಲಿಟ್ಟಿದ್ದೀನಿ. ಅದು ಕಾದ ನಂತರ ಅದಕ್ಕೆ ನಾನು ಎಣ್ಣೆ ಹಾಕಿ ಮಿಕ್ಸ್ ಮಾಡ್ಕೊಂಡಿರ್ತಕ್ಕಂಥ ಪಡ್ಡಿನ ಹಿಟ್ಟನ್ನ ಪಡ್ಡಿನ ತವಾಗೆ ಹಾಕ್ತಿದ್ದೀನಿ. ಇವಾಗ ನೋಡಿ ಆ ರೀತಿ ಹಾಕಬೇಕು. ಹಾಕಿ ಮೇಲೆ ಮತ್ತೆ ಬೇಕಾದರೆ ಎಣ್ಣೆ ಹಾಕ್ಬೋದು, ಬೇಡ ಅಂದರೆ ಮೊದಲೇ ಜಾಸ್ತಿ ಹಾಕಿದರೆ ಬಿಟ್ಬಿಡ್ಬೋದು. ಹಾಕಿ ಎರಡೂ ಬದಿಲೂ ಚೆನ್ನಾಗಿ ಬೇಯಿಸ್ಕೊಂಡ್ರೆ ರೆಡಿ ಟು ಈಟ್ ಮಸಾಲೆ ಪಡ್ಡು. ನೋಡಿದ್ರಲ್ಲ ವೀಕ್ಷಕರೇ, ಈ ರೀತಿ ನಾವು ಮನೆಯಲ್ಲಿ ಆರಾಮಾಗಿ ಮಸಾಲೆ ಪಡ್ಡನ್ನ ಮಾಡ್ಕೋಬೋದು. ಒಂದೊಂದು ಸಾರಿ ದೋಸೆ ಹಿಟ್ಟು ಉಳಿದಿರುತ್ತಲ್ಲ, ಆವಾಗ ಈ ರೀತಿ ಮಾಡಿಕೊಂಡ್ರೆ ಹಿಟ್ಟು ಕೂಡ ಖಾಲಿ ಆಗುತ್ತೆ, ಮನೆಯಲ್ಲಿ ತಿಂಡಿ ಕೂಡ ರೆಡಿ ಆಗುತ್ತೆ. ಈ ರೀತಿ ತಿಂಡಿನ ನೀವು ಮನೆಯಲ್ಲಿ ಒಮ್ಮೆ ಆದರೂ ಮಾಡಿ ನೋಡಿ, ಎಲ್ರಿಗೂ ಇಷ್ಟ ಆಗುತ್ತೆ. ಬೆಳಗ್ಗೆ ಟಿಫನ್ಗೆ ಏನು ಮಾಡಬೇಕು ಅನ್ನೋಂಥ ಒಂದು ತಲೆನೋವು ಕೂಡ ಕಡಿಮೆ ಆಗುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಎಪಿಸೋಡ್ನ ನೀವು ಇಷ್ಟಪಟ್ಟಿದ್ದೀರಾ ಅಂತ ತಿಳ್ಕೊತೀನಿ. ಇವತ್ತಿನ ಎಪಿಸೋಡ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ, ಕಮೆಂಟ್ ಮೂಲಕ ಹೇಗಿತ್ತು ಅನ್ನೋದು ಕೂಡ ತಿಳಿಸಿ ಅಂತ ಹೇಳ್ತಾ, ಇನ್ನೂ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಇವಾಗಲೇ ಆಗಿ ಅಂತ ಹೇಳ್ತಾ, ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು.